ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಬಿಂದ್ಯಾ ಒಂದು ಪಿಗ್ಮಿ ಸ್ಮಾಲ್ ಅಮೌಂಟ್ ಸೇವಿಂಗ್ ಮಾಡ್ತಾ ಇದ್ದಾಳೆ. ಸೊ ಅದು ಎಷ್ಟಿದೆ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾವು ನಮ್ಮ ಬಿಂದ್ಯಾ ಪುಟಾಣಿ ಪಿಗ್ಮಿ ಬ್ಯಾಂಕ್, ಇದು ಅವಳಿಗೆ ಅವಳ ಹಳೆಯ ಸ್ಕೂಲ್ ಸ್ಟ್ರಾಬೆರಿ ಸ್ಕೂಲಲ್ಲಿ ಕೊಟ್ಟಿರೋಂಥ ಒಂದು ಬ್ಯೂಟಿಫುಲ್ ಆದ ಒಂದು ಉಡುಗೊರೆ. ಈ ಉಡುಗೊರೆ ನೋಡಿ, ಅವಳು ಇವತ್ತು ಎತ್ಕೊಂಡಿದ್ದಾಳೆ. ಇವಾಗ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡು. ಸೊ ಇದು ಕೊಟ್ಟಿದ್ದು LKGಲಿ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಇವಾಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 4 ಇಯರ್ಸ್ 3 ಇಯರ್ಸ್ ಕಂಪ್ಲೀಟಾಗಿ 4 ಇಯರ್ಸ್ಗೆ ಆಯಿತು. ಸೊ ನೋಡಿ ಈಗ ಎಷ್ಟು ಚೆನ್ನಾಗಿದೆ. ಇನ್ನು ಇದು ಮೇಲೆ ಎತ್ತಿಟ್ಬಿಟ್ಟಿದ್ವಿ. ಸೊ ಇವಾಗ ಅವಳು ನಾನು ಸೇವ್ ಮಾಡ್ತೀನಿ ಮನಿ ಅಂತ ಹೇಳಿದ್ಲು. ಸೊ ಓಕೆ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಮಕ್ಳಿಗೆ ಇವಾಗಿಂದನೇ ಸೇವಿಂಗ್ಸ್ ಕಲಿಸಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಸೇವಿಂಗ್ಸ್ ಹೆಂಗೆ ಕಲಿಸೋದು ಅಂದರೆ, ಅವರ ಅಜ್ಜಿ ಮನೆಗೆ ಹೋಗ್ತಾಳಲ್ಲ ಬನಶಂಕರಿಗೆ, ಅಲ್ಲಿ ಅವರ ಅಜ್ಜಿ ಕೊಡೋದು, ಚಿಕ್ಕಪ್ಪ ಬಂದಾಗ ಅಥವಾ ಅಲ್ಲಿ ಹೋದಾಗ ಅವರಪ್ಪ ಕೊಡೋದು, ಹೀಗೆ ಕೊಟ್ಟಿದ್ದ ಅಮೌಂಟ್ನ ಅವಳು ಇದರಲ್ಲಿ ಹಾಕ್ತಾಯಿದ್ದಾಳೆ. ಸೊ ಇದರಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದಾಳೆ, ಎಷ್ಟು ದಿವಸ ನೋಡೋಣ. ಸೊ ಹಂಗಂತ ಅವಳಿಗೇನು ನಾವು ತಿನ್ನೋದಕ್ಕೆ ತಿಂಡಿಗೆ ಕಮ್ಮಿ ಮಾಡಿಲ್ಲ, ಅದೆಲ್ಲ ಅವರಪ್ಪ ತಂದು ಕೊಡ್ತಾರೆ. ಸೊ ಈ ಥರ ಅಜ್ಜಿ ಚಿಕ್ಕಪ್ಪ ಎಲ್ಲ ಅಮೌಂಟ್ ಕೊಟ್ಟಾಗ ಅವ್ರ ಗುರ್ತಿಗೆ ಬೇರೆ ಏನಾದರೂ ತೊಗೋಬೋದಲ್ವಾ ಅಂದ್ಬಿಟ್ಟು ಸೊ ನಾನು ಈ ಥರ ಒಂದು ಸೇವಿಂಗ್ಸ್ನ ಅವಳಿಗೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಒಂದು ಐಡಿಯಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮಕ್ಕಳಿಗೂ ಈ ಥರ ಒಂದು ಸ್ಮಾಲ್ ಆದ ಒಂದು ಸೇವಿಂಗ್ಸ್ ಅಮೌಂಟು ಇಡ್ಬೋದು. ಸೊ ಇದನ್ನು ನಾನು ಎಷ್ಟು ಸೇವ್ ಆಗಿದೆ ಅಂತ ಇವಾಗ ಅವಳೇ ಓಪನ್ ಮಾಡ್ತಾಳೆ. ನಮ್ಮ ಬಿಂದ್ಯಾ ನೋಡಿ ಇಲ್ಲಿ ಕೂತಿದ್ದಾಳೆ. ಸೊ ಇವಾಗ ಓಪನ್ ಮಾಡಿದ್ದಾಳೆ. ಸೊ ನೋಡಿ ಹಾಕ್ತಾ ಇದ್ದಾಳೆ ಡಮ್ ಡಮ್ ಅಂತ. ಸ್ಲೋಲಿಯೇ ತೆಗಿ, ನೋಟೆಲ್ಲ ಹರಿದೋಗ್ಬಿಡುತ್ತೆ ಆಮೇಲೆ. ಸೊ ಫಸ್ಟ್ ಬಂದಿರೋದು 20 ರೂಪಾಯಿ. ವಾವ್, ನೈಸ್. 100 ರೂಪೀಸ್. ಇದು ನಮ್ಮ ಅತ್ತೆ ಕೊಟ್ಟಿರೋದು ಅನಿಸುತ್ತೆ, ಅವರ ಅಜ್ಜಿ. ನೋಟ್ ಆ ಥರ ಬಿಸಾಕಬಾರ್ದು, ಅಮೌಂಟು ದೇವ್ರ ಸಮಾನ. ಸೊ 20 ರೂಪಾಯಿ ಇದೆ, ಜಾಸ್ತಿ. ಒಂದು 100 ರೂಪಾಯಿ ಇದೆ, 10 ರೂಪಾಯಿ ಇದೆ, ಆಮೇಲೆ ಇನ್ನು 10 ರೂಪಾಯಿ ಇದೆ ನೋಡಿ. ಹಂಗೆ 20 ರೂಪಾಯಿ ಇದೆ. ಅಂದರೆ ನಾನು ಬಿಂದ್ಯಾ ಕೈಲಿಗೆ ಕಾಸು ಕೊಡೋದಿಲ್ಲ, ಅವಳಿಗೆ ಏನು ಬೇಕೋ ತಿಂಡಿ ತಕ್ಕೊಡ್ತಾರೆ, ಅವ್ರ ಅಪ್ಪ ತರ್ತಾರೆ. ಸೊ ಹಾಗಾಗಿ ಈ ಥರ ಕಾಸು ಯಾರಾದರೂ ಕೊಟ್ಟರೆ ನಾನು ಅದನ್ನು ಹಾಗೆ ಸೇವ್ ಮಾಡಿ ಇಡ್ಸಿರ್ತೀನಿ. ಹಂಗೆಲ್ಲ ಮಾಡಬಾರ್ದು. ಓಕೆ, ಗುಡ್ ಗರ್ಲ್. ಸೊ ಹೀಗೆ ಅಮೌಂಟು ನಾವು ಕಲೆಕ್ಟ್ ಮಾಡ್ತಾ ಇರೋದು. ಸೊ ಕಲೆಕ್ಟ್ ಅಂದರೆ ಅದೇ ಬಿಂದ್ಯಾಗೆ ಅವ್ರ ಅಜ್ಜಿ ಏನು ಕೊಡ್ತಾರಲ್ಲ, ಅಲ್ಲಿ ಹೋದಾಗ ಬಳೆ ಹಾಕ್ಸ್ಕೊ ಅದು ಹಾಕ್ಸ್ಕೊ ಅಂದಾಗ ಈ ಥರ ಸೇವ್ ಮಾಡಿ ಇಟ್ಕೊಂಡು, ಆಮೇಲೆ ಅದೇ ಎಲ್ಲ ಸೇವ್ ಆದಮೇಲೆ ಒಂದು ಏನಾದರೂ ತೊಗೋಬೋದಲ್ಲ, ಇಷ್ಟೆಲ್ಲ ಸೇವ್ ಮಾಡಿ ವ್ಯಾಲ್ಯೂಬೆಲ್ಲ ಅದು ತೊಗೋಬೋದು ಅಂತ ಇಟ್ಟಿದ್ದೀನಿ. ಸೊ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ. ಸೊ ಯಾಕಂದರೆ ಮಕ್ಳಿಗೂ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ನಾನು ಮಾಡ್ತಿರೋದು. ಸರಿನಾ ತಪ್ಪ ನೀವೇ ಕಾಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗೆ ನಾನು ಮತ್ತೆ ನಿಮಗೆ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ನೋಡಿ ಮಲ್ಕೋತಾ ಇದ್ದಾವೆ, ಟೈಮ್ ಆಯಿತು. ಇದು ಪಿಗ್ಗಿ ಬ್ಯಾಂಕು ಅವರು ಸ್ಕೂಲಲ್ಲಿ ಕೊಟ್ಟಿರೋದು. ಸೊ ಅದನ್ನು ನಾವು ಹಾಗೆ ಇಟ್ಟಿದ್ವಿ, ಈಗ ಯೂಸ್ಫುಲ್ ಆಗ್ತಾಯಿದೆ. ಸೊ ಈ ಥರ ಯೂಸ್ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಇನ್ನೂ ಎಷ್ಟು ಕಲೆಕ್ಟ್ ಆಗುತ್ತೋ ಆಗಲಿ ಅಂತ. ಆಮೇಲೆ ಮಾಡಿರೋದು ಬಂದು 210 ರೂಪಾಯಿ ಇದೆ. ಸೊ ಅವಳು ಕಲೆಕ್ಟ್ ಮಾಡಿ, ಇದೆಲ್ಲ ಅವ್ರ ಅಜ್ಜಿ ಚಿಕ್ಕಪ್ಪ ಕೊಟ್ಟಿರೋದು ಅಮೌಂಟು. ಸೊ ಹೀಗೇ ಕಲೆಕ್ಟ್ ಮಾಡಿರೋದು. ಸೊ ಒಂದು ಇದು 210 ಆಗಿದೆಯಲ್ಲ. ಸೊ ಇನ್ನು ಎಷ್ಟಾಗುತ್ತೆ ಅಂತ ನೋಡೋಣ. ಅವಳು ಕ್ಯೂರಿಯಾಸಿಟಿಗೆ ತಗೊಂಡ್ಲು. ಸೊ ಅದೊಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಸೊ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಇವಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಏನಕ್ಕೆ ಈ ಥರ ಮಾಡಿಸ್ತಾಯಿದ್ದೀನಿ ಅಂದರೆ, ಅವ್ರಿಗೂ ದುಡ್ಡಿನ ಬೆಲೆ ಗೊತ್ತಾಗಲಿ, ಚಿಕ್ಕ ಚಿಕ್ಕ ಅಮೌಂಟಿಂದನೇ ಒಂದು ಸೇವಿಂಗ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹನಿ ಹನಿ ಸೇರಿದರೆ ಹಳ್ಳ ಅಲ್ವಾ, ಅದಕ್ಕೋಸ್ಕರ. ಸೊ ಅವ್ರಿಗೂ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದರೆ ಪೇಪರ್ ಥರ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇದು ನಾವು ಅವ್ಳಿಗೆ ಇದುವರೆಗೂ ಕಾಸು ಕೈಯಲ್ಲಿ ಕೊಟ್ಟಿಲ್ಲ. ಏನಾದರೂ ಬೇಕಂದರೆ ತೊಗೊಂಡು ಬಂದು ಅವರಪ್ಪ ಆಗಲಿ ನಾನಾದರೂ ಅಂಗಡೀಲಿ ಈಸ್ಕೊಡ್ತೀನಿ.
ಸೊ ಇದು ಅವ್ರ ಅಜ್ಜಿ ಮನೆಗೆ ಹೋದಾಗ ಚಿಕ್ಕಪ್ಪ ಅಜ್ಜಿ ಕೊಟ್ಟಿರೋದು. ಸೊ ಇದೇ ಥರ ಸೇವಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟಾಗ ಅವಳದು ಅಕೌಂಟ್ ಒಂದು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಮೂರ್ತಿಯವ್ರಿಗೆ ಹೇಳ್ತೀನಿ ಏನಂತಾರೋ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇದು 210 ರೂಪಾಯಿನೂ ಕಮ್ಮಿ ಅಮೌಂಟ್ ಅಲ್ಲ. ಇಷ್ಟು 2ನೇ ಕ್ಲಾಸ್ಗೆ ಇಷ್ಟು ಸೇವ್ ಮಾಡಿದ್ದಾಳೆ ಅಲ್ವಾ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಶುಭರಾತ್ರಿ.